ಇವತ್ತು ಗ್ರೇವಿ ಯಾವ ರೀತಿ ಮಾಡಬೇಕು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹೋಟೆಲ್ನಲ್ಲೆಲ್ಲ ಪಲ್ಯ ಮಾಡ್ತಾರಲ್ಲ, ಅದಕ್ಕೆಲ್ಲ ಗ್ರೇವಿ ಹಾಕ್ಲಾರ್ದೇ ಅವ್ರು ಪಲ್ಯನೇ ಮಾಡೋದಿಲ್ಲ. ಪನ್ನೀರ್ ಮಸಾಲ ಆಗಲಿ, ಕಾಜು ಮಸಾಲ ಆಗಲಿ, ವೆಜಿಟೇಬಲ್ ಕಡಾಯಿ ಆಗಲಿ, ಯಾವುದೇ ಪಲ್ಯ ಇರಲಿ ಅದಕ್ಕೆ ಗ್ರೇವಿ ಹಾಕಲ್ದೆ ಅವ್ರು ಮಾಡೋಂಗಿಲ್ಲ. ಗ್ರೇವಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಾನು ಇಲ್ಲೊಂದು 8ರಿಂದ 10 ಟಮಾಟೆಗಳು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದ್ರಕ್ಕು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ 8ರಿಂದ 10 ಈರುಳ್ಳಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಲವಂಗ, ಆಮೇಲೆ ಚಕ್ಕೆ, ಆಮೇಲೆ ಮೆಣಸು, ಆಮೇಲೆ ಅರ್ಧ ಬಟ್ಲು ಕಾಜು ಇಟ್ಕೊಂಡಿದ್ದೀನಿ. ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಮೊದಲಿಗೆ ಒಲೆ ಹಚ್ಚಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೋಬೇಕು. ಪ್ಯಾನ್ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಬೇಕು. ಮೊದಲಿಗೆ ಈ ರೀತಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ಇಲ್ಲೊಂದು ಸ್ವಲ್ಪ ಕಾದಿದೆ. ಆಮೇಲೆ ಇವು ಟೊಮೊಟೊ ಇರ್ತಾವಲ್ಲ, ಈ ರೀತಿ ಇದ್ರಾಗ ಹಾಕ್ಕೊಂಡು ಬಿಡಬೇಕೆಲ್ಲ. ಟೊಮೊಟೊ ಹಾಕ್ಕೊಂಡು ಆದಮೇಲೆ ಈರುಳ್ಳಿನ ಹಾಕ್ಕೋಬೇಕು ಈ ರೀತಿ ಎಲ್ಲ. ಆಮೇಲೆ ಬೆಳಗಡ್ಡಿ, ಅದ್ರಕ್ಕು, ಎಲ್ಲನೂ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ. ಈ ರೀತಿ 4 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮೊದಲಿಗೆ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮುಚ್ಚಿಟ್ಬಿಡಿ 10 ನಿಮಿಷವರೆಗೂ. ನೋಡಿ, ಮಧ್ಯದಲ್ಲಿ ಆವಾಗ ಒಂದು ಸ್ವಲ್ಪ ಈ ರೀತಿ ತಿರುಗಿಸ್ಕೊತಾ ಇರಬೇಕು. ಒಂದೇ ಸೈಡಿಗೆ ಹೊತ್ತು ಬಿಡುತ್ತವೆ ಇವು, ಒಂದೇ ಸೈಡಿಗೆ ಈ ರೀತಿ ತಿರುಗಿಸ್ಕೊತಾ ಇರಬೇಕು ಅವಾಗ. ನೋಡಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 5ರಿಂದ 10 ನಿಮಿಷವರೆಗೂ ಹಸಿ ವಾಸನೆ ಹೋಗೋವರೆಗೂ ಎಲ್ಲನೂ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ನೋಡಿ, ಟೊಮಟೊ ಈ ರೀತಿ ತಾನಾಗಿ ಎಲ್ಲ ಸಿಪ್ಪೆ ಬಿಟ್ಟದ ಸಿಪ್ಪೆಗಳೆಲ್ಲ ತೆಕ್ಕೋಬೇಕು. ಈ ರೀತಿ ಟೊಮೊಟೊದೆಲ್ಲ ತಾನಾಗಿ ಸಿಪ್ಪೆ ಬಿಡ್ತಾವೆ, ತೆಕ್ಕೋಬೇಕು ಈ ರೀತಿ. ಎಲ್ಲ ಟೊಮೊಟೊ ಸಿಪ್ಪೆ ತೆಗೆದಾದ್ಮೇಲೆ ನಾವು ಇಟ್ಕೊಂಡಿರ್ತೀವಲ್ಲ, ಮೆಣಸು, ಲವಂಗ, ದಾಲ್ಚಿನ್ನಿ ಹಾಕ್ಕೋಬೇಕು ಇದರಲ್ಲಿ. ಆಮೇಲೆ ನಾವು ಕಾಜು ಇಟ್ಕೊಂಡಿರ್ತೀವಲ್ಲ, ಕಾಜುನ ಹಾಕ್ಕೋಬೇಕು ಇದರಲ್ಲಿ. ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಸ್ವಲ್ಪ ಇದು ಮಾಡ್ಕೋಬೇಕು. ಇದು ಚೆನ್ನಾಗಿ ಈ ರೀತಿ ಹುರ್ಕೋಬೇಕು. ಹಾಗೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಟುಬಿಡಿ. ನೋಡಿ, ಒಂದು 5 ನಿಮಿಷ ಆಯಿತು. ನಾನೆಲ್ಲ ಹಾಕ್ಕೊಂಡು ಈಗ ಗ್ಯಾಸ್ ಸ್ಟವ್ ಬಂದ್ ಮಾಡಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಿ. ನೋಡಿ, ಇದು ಈಗ ತಣ್ಣಗಾಗಿದೆ. ಇದನ್ನು ಮಿಕ್ಸರ್ ಜಾರ್ ತೊಗೊಂಡು ಇದೆಲ್ಲ ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೋಬೇಕು. ಎಲ್ಲನೂ ಈ ರೀತಿ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ನೀರೇನು ಹಾಕಕ್ಕೆ ಹೋಗಬೇಡಿ. ಅದೇ ರೀತಿ ಅದಕ್ಕೆ ತಿರುಗಿಸ್ಕೋಬೇಕು. ಎಲ್ಲನೂ ಈ ರೀತಿ ಮಿಕ್ಸರ್ಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಇದಕ್ಕೆ ಹಾಕಿ ಮುಚ್ಚಳ ಮುಚ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಇದನ್ನು. ನೋಡಿ, ನಾನು ರುಬ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಇದೇ ರೀತಿ ನುಣ್ಣಗಾಗಿ ರುಬ್ಕೋಬೇಕು. ಇದಕ್ಕೆ ಪೇಸ್ಟ್ ಮಾಡಬೇಕು ಪೂರ. ನೋಡಿ, ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ. ಈ ರೀತಿ ಗ್ರೇವಿ ಮಾಡಿಕೊಂಡು 2-3 ದಿನ ಫ್ರಿಜ್ನಲ್ಲಿ ಇಟ್ಕೋಬೋದು. ಯಾರಾದರೂ ಗೆಸ್ಟ್ ಅದು ಬಂದಾಗ ಅವತ್ತಿನ ದಿನವೇ ಮಾಡಿ ಬಡಿಸೋಕೆ ಲೇಟ್ ಆಗ್ತದೆ. ಅದಕ್ಕೆ ಯಾರಾದರೂ ಗೆಸ್ಟ್ ಬಂದಾಗ ಮೊದಲಿನ ದಿನವೇ ಈ ರೀತಿ ಮಾಡಿಕೊಂಡು ಅವ್ರು ಬಂದಾಗ ಯಾವುದೇ ನೀವು ಪಲ್ಯ ಮಾಡ್ಕೋಬೇಕಂದ್ರೆ ಪನ್ನೀರ್ ಕಾಜು ಮಸಾಲ, ಪನ್ನೀರ್ ಬಟರ್ ಮಸಾಲ ಅಥವಾ ವೆಜಿಟೇಬಲ್ ಕೂರ್ಮಾ ಯಾವುದೇ ಮಾಡ್ಕೋಬೇಕಾದ್ರೆ ಇದು ಗ್ರೇವಿ ಹಾಕಬೇಕು. ಒಂದು 5-10 ನಿಮಿಷದಲ್ಲಿ ಸಬ್ಜಿ ರೆಡಿ ಆಗಿಬಿಡುತ್ತೆ. ಈ ರೀತಿ ಗ್ರೇವಿ ಮಾಡಿಕೊಂಡು ನೋಡಿ ನೀವು ಮನೇಲಿ ಒಂದು ಸಾರಿ.